ನೋವನು he was building the ark. ಆತನು ನಾವೆಯನ್ನ ಕಟ್ಟುತ್ತಿದ್ದನು. There was no value for the people who were looking into the ark. ಯಾರು ನಾವೆಯನ್ನ ನೋಡುತ್ತಿದ್ದರೋ, ಆತನ ಕಟ್ಟುವುದನ್ನು ನೋಡುತ್ತಿದ್ದರೋ, ಅವರು ಯಾರು ಕೂಡ ಆತನಿಗೆ ಬೆಲೆ ಕೊಡುತ್ತಾ ಇರಲಿಲ್ಲ. Even Noah did not know the value of the ark that he was building. ನೋವನಿಗೆ ಕೂಡ ತಾನು ಕಟ್ಟುತ್ತಿರುವ ನಾವೆಯ ಬೆಲೆ ಎಷ್ಟು ಎಂದು ಆತನಿಗೂ ಕೂಡ ಗೊತ್ತಿಲ್ಲ. ನಿಂತ ನಾವೆಗೆ ಯಾವುದೇ ಬೆಲೆ ಇರೋದಿಲ್ಲ. Right? If the ark is in some place, ಒಂದು ವೇಳೆ ಒಂದು ನಾವೇ ಎಲ್ಲಾದರೂ ಒಂದು ಸ್ಥಳದಲ್ಲಿ ನಿಂತಿದೆ ಎನ್ನುವುದಾದರೆ there's no value. ಅದಕ್ಕೆ ಯಾವುದೇ ಒಂದು ಬೆಲೆ ಇಲ್ಲ ಎಂದು ನಾವು ನೋಡ್ತಾ The ಇದ್ದೇವೆ. Bible says, ಸತ್ಯವೇದ ಹೇಳ್ತಾ ಇದೆ, when does the value comes? ಯಾವಾಗ ಬೆಲೆ ಬಂತು ಎಂದು ನೋಡುವಾಗ, If you read in Genesis, ನೀವು ಆದಿಕಾಂಡದಲ್ಲಿ ಓದುವಾಗ, Genesis chapter 7, ಆದಿಕಾಂಡ 7ನೇ ಅಧ್ಯಾಯ verse number 17, 17ನೇ ವಚನ, and verse number ಅದೇ 18. ರೀತಿಯಲ್ಲಿ 18ನೇ ವಚನ. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, when it started to rain, ಯಾವಾಗ ಮಳೆ ಸುರಿಯಲ್ಪಟ್ಟಿತು, the ark was lifted. ನಾವೇ ಎತ್ತಲ್ಪಟ್ಟಿತು. When the rain was even more, ಯಾವಾಗ ಇನ್ನೂ ಮಳೆ ಜಾಸ್ತಿ ಆಯ್ತು, the ark started to float. ಆವಾಗ ಅಲ್ಲಿ ನಾವೆಯು ತೇಲಾಡುವುದಕ್ಕೆ ಪ್ರಾರಂಭಿಸಿತು. When the rain became even more, ಯಾವಾಗ ಇನ್ನೂ ನೀರು ಜಾಸ್ತಿ ಆದ ಅಥವಾ ಮಳೆ ಜಾಸ್ತಿ ಆದಂತ ಸಂದರ್ಭದಲ್ಲಿ the Bible says the ark moved. ಸತ್ಯವೇದ ಹೇಳುತ್ತದೆ, ಅಲ್ಲಿ ನಾವೆಯು ಚಲಿಸಿತು. Hallelujah. Hallelujah. If the ark is standing, ಯಾವಾಗ ಒಂದು ವೇಳೆ ನಾವೇ ನಿಂತಿರುವುದಾದರೆ there is no value of ark. ಆ ನಾವೆಗೆ ಯಾವುದೇ ಬೆಲೆ ಇಲ್ಲ ಎಂದು ನಾವು ನೋಡ್ತಾ The ಇದ್ದೇವೆ. ark must be lifted. ಯಾವಾಗಲೂ ನಾವೇ It ಎತ್ತಲ್ಪಡಬೇಕು, must float. ನಾವೇ ತೇಲಾಡಬೇಕು, Then it should move. ತದನಂತರ ನಾವೇ ಚಲಿಸಬೇಕು. Hallelujah. Hallelujah. There are some believers, ಕೆಲವು ವಿಶ್ವಾಸಿಗಳಿದ್ದೀರಿ, you are like a standing ark. There is some people, ಆದ್ರೆ ಕೆಲವು ಜನರಿದ್ದೀರಿ, they are moving. ಅವರು ಚಲಿಸ್ತಾ ಇದ್ದಾರೆ. Hallelujah. Hallelujah. So how can you move ನೀವು ಹೇಗೆ ಚಲಿಸಲು ಸಾಧ್ಯ? when the presence of God rain upon you? ಯಾವಾಗ ದೇವರ ಪ್ರಸನ್ನತೆಯು ನಿಮ್ಮ ಮೇಲೆ ಮಳೆ ಸುರಿಸುತ್ತದೋ ಆವಾಗ ನೀವು ಚಲಿಸುವವರಾಗಿದ್ದೀರಿ. Hallelujah. Hallelujah. Why your lives are stagnant? ಯಾಕೆ ನಿಮ್ಮ ಜೀವಿತವು ನಿಂತಲ್ಲೇ ನಿಂತಿದೆ? Why you still floating? ಯಾಕೆ ನೀವು ಈ ತೇಲಾಡುವಷ್ಟು ಮಟ್ಟಕ್ಕೆ ಮಾತ್ರ ಇದ್ದೀರಿ? Little bit will be lifted, stagnant. ಸ್ವಲ್ಪ ನೀವು ನಿಮ್ಮ ಒಂದು ನಾವೇ ಜೀವಿತವು ತೇಲಾಡಿದೆ ಅಷ್ಟೇ, ಅಲ್ಲೇ ನಿಂತಿದೆ. Just lifted up. ಅದು ಕೇವಲ ಎತ್ತಲ್ಪಟ್ಟಿದೆ ಅಷ್ಟೇ, Just floating. ಕೇವಲ ಅದು ತೇಲಾಡ್ತಿದೆ ಅಷ್ಟೇ. No, people are thinking oh, there is something in their life, ಆದ್ರೆ ಜನರು ಈ ರೀತಿಯಲ್ಲಿ ತಿಳ್ಕೊಳ್ತಾರೆ, ಈ ವ್ಯಕ್ತಿಯ ಜೀವಿತದಲ್ಲಿ ಏನೋ ಇದೆ ಅನ್ನುತ್ತಿದ್ದಾರೆ. but nothing is happening. ಆದ್ರೆ ಅದರಲ್ಲಿ ಯಾವುದೇ ಏನು ಕೂಡ ಕಾರ್ಯ ನಡೀತಾ ಇಲ್ಲ. Simply floating. ಸುಮ್ಮನೆ ಅಲ್ಲಿ ತೇಲಾಡ್ತಾ ಇದೆ. Simply speaking in tongues. ಸುಮ್ಮನೆ ನಾವು ಅನ್ಯ ಭಾಷೆಯಲ್ಲಿ ಮಾತನಾಡುವುದಾಗಿದೆ. But if you are moved by the Holy Spirit, ಆದ್ರೆ ನೀವು ಪರಿಶುದ್ಧಾತ್ಮನಿಂದ ನೀವು ನಡೆಸಲ್ಪಡುವುದಾದರೆ you will move in your life. ನಿಮ್ಮ ಜೀವಿತದಲ್ಲಿ ನೀವು ಚಲಿಸುವವರಾಗಿರುತ್ತೀರಿ. You will move towards your destination. What do you need? ನಿಮಗೇನು ಬೇಕಾಗಿದೆ? You need to be filled with the Holy Spirit. ನೀವು ಪರಿಶುದ್ಧಾತ್ಮನಿಂದ You ತುಂಬಿಸಲ್ಪಡಬೇಕಾಗಿದೆ. need the rain of the Holy Spirit. ನಿಮಗೆ ಪರಿಶುದ್ಧಾತ್ಮನ ಮಳೆಯ ಅಗತ್ಯವಿದೆ. Don't be a standing ark. ಯಾವುದೇ ಕಾರಣಕ್ಕೂ ನಿಂತಿರುವ ನಾವೇ ರೀತಿಯಲ್ಲಿ ಇರಬೇಡ್ರಿ. Don't be a lifted ark. ಯಾವುದೇ ಕಾರಣಕ್ಕೂ ಎತ್ತಲ್ಪಟ್ಟದ ನಾವೇ ರೀತಿಯಲ್ಲಿ Don't ಇರಬೇಡ್ರಿ. be a floating ark. ಯಾವುದೇ ಕಾರಣಕ್ಕೂ ತೇಲಾಡುವ ನಾವೇ ರೀತಿಯಲ್ಲಿ But ಇರಬೇಡ್ರಿ. be a moving ark. ಚಲಿಸುವ ಒಂದು ನಾವೆಯ ರೀತಿಯಲ್ಲಿರ್ರಿ. Hallelujah.